ಅಂದಾಗ ಶರಣರು ಸಾಧುರು ಅಂದಾಗ ನೆನಪಾಗೋದೇ ಕನ್ನಡ ನಾಡು. ಯಾಕೆ ಈ ಕನ್ನಡ ನಾಡಿನಲ್ಲಿ ಸಂಗೀತ, ಸಾಹಿತ್ಯ, ಸಂಸ್ಕೃತಿ, ಗುರುತತ್ವ ಇಷ್ಟ್ಯಾಕೆ ಹೇರಳವಾಗಿ ಬೆಳೆದೈತಂದ್ರೆ, ನಮ್ಮ ಕನ್ನಡ ನಾಡಿನಲ್ಲಿ ಮಠಮಾನ್ಯಗಳಿಗೆ ಅಗಾಧವಾದ ಗೌರವ ಮತ್ತು ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡವರು. ಬಹುತೇಕ ಗುರುಗಳ ಸಾಮರ್ಥ್ಯ ಎಂಥದ್ದು ಅಂತ ಕೇಳಿದರೆ, ಗುಲ್ಬರ್ಗಾದೊಳಗೆ ಒಬ್ಬ ಶಿವಲಿಂಗಪ್ಪನವ್ರಂತ ಆಗಿ ಹೋಗಿದ್ದಾರೆ. ಶಿವಲಿಂಗಪ್ಪನವ್ರು ಅಂದ್ರೆ ಸಾವಳಗಿ ಅನ್ನುವಂಥದ್ದೊಂದು ಊರು, ಆ ಊರದೊಳಗೆ ಶಿವಲಿಂಗಪ್ಪನವ್ರು ಅಂತ ಹೇಳಿ ದೊಡ್ಡ ಮಹಾತ್ಮರು. ಗುಲ್ಬರ್ಗಾದೊಳಗೆ ಇವತ್ತದ ಕಲಬುರಗಿ ಒಳಗೆ ಖಾದೆ ಬಂದೆ ನವಾಜ್ ಅಂತ ಹೇಳಿ ಒಬ್ಬ ಸೋಫಿ ಸಂತ. ಆ ಸೋಫಿ ಸಂತ ಒಂದು ನಿರ್ಧಾರ ಮಾಡಿದ್ದಂತ. ಏನು ನಿರ್ಧಾರ ಮಾಡಿದ್ದ ಅಂದ್ರೆ, ಕಲಬುರಗಿ ಒಳಗೆ ನಾನಾ ಒಬ್ಬ ಇರಬೇಕು. ಈ ಸಾಧುರು ಸಂತರು ಅಂದ್ರೆ ಇವ್ರು ದುಡ್ಕೊಂಡು ತಿನ್ನಕ್ಕಾಗದಾರಕ್ಕೆ ಸಾಧುರಾಗಿರ್ತಾರು. ಇವರು ಭಿಕ್ಷಾ ಯಾಕೆ ಬೇಡ್ತಾರಂದ್ರೆ ದುಡಿದಾರಕ್ಕೆ ಸಾಧುರಾಗಿ ಮಠಮಾನ್ಯವನ್ನು ಕಟ್ಟಿ ಸೋಮು ಸಮಾಜದ ಊಟ ಉಣ್ಕೋತ ಹೋಗ್ತಾರ ಅಂತ ತಿಳ್ಕೊಂಡ ಗುಲ್ಬರ್ಗಾದ ಖಾದೆ ಬಂದೆ ನವಾಜ ಯಾರಾದರೂ ಸಾಧುರು ಸಂತರು ಆದ್ರಂದ್ರೆ ಅವ್ರನ್ನ ಹಿಡ್ಕೊಂಡು ಹೋಗಿ ದರ್ಗಾ ಕಟ್ಟಕ್ಕೆ ಹಚ್ತಿದ್ದಂತ. ಹಿಂಗಾಗಿ ಯಾರ ದಾಟಿ ಹೋಗುದಂದ್ರೆ ಕಲಬುರಗಿ ಮೇಲೆ ಯಾರೂ ಹೋಗಿರ್ಕಿಲ್ಲಂತ. ಬಂದೇ ನವಾಜ್ ಬಹಳ ಮಂತ್ರವಾದಿ ಅದಾನು, ತಂತ್ರವಾದಿ ಅದಾನು ಅಂತ ತಿಳ್ಕೊಂಡ ಕಲಬುರಗಿಯನ್ನು ಬಿಟ್ಟ ಹಿಂಗೆ ಹಾಕಿ ಹೋಗ್ತಿದ್ರು. ಹೀಗಿದ್ದಾಗ ಅವನು ಕೂಡ ಒಳ್ಳೆ ಸಮರ್ಥನ ಇದ್ದಂತ. ಹಾಗಿದ್ದಾಗ ಒಂದು ಹಳ್ಳಿ ಒಳಗೆ ಒಬ್ಬ ಮಹಾತ್ಮ ಬಂದಾನು. ಅವನು ಬಹಳ ದೊಡ್ಡ ತಾಕತ್ ಅಂತ ತಿಳ್ಕೊಂಡ ಬಂದೇ ನವಾಜ್ಗೆ ಯಾರೋ ಹೋಗಿ ಹೇಳಿದ್ರಂತ, ಇಲ್ರಿ ನವಾಜ್ರ, ನಿಮಗಿಂತೂ ಹೆಚ್ಚಿನ ಊರಾಗ ಒಬ್ಬ ಮಹಾತ್ಮ ಬಂದಾನ, ಅದಕ್ಕಾಗಿ ಬಹಳ ದೊಡ್ಡ ಶ್ರೇಷ್ಠ ದಾನ ಅಂತ ತಿಳ್ಕೊಂಡು ಹೇಳಿದಾಗ ಬಂದೇ ನವಾಜರು ಅಲ್ಲೇ ಕೂತ್ಕೊಂಡು ತಮ್ಮ ಬ್ರಹ್ಮಾಸ್ತ್ರಗಳನ್ನು ಎಲ್ಲ ಪ್ರಯೋಗ ಮಾಡಿದ್ರು. ಅವ್ರು ಮಾಡಿದಂಥ ಪ್ರಯೋಗಗಳೆಲ್ಲ ಶಿವಲಿಂಗಪ್ಪನವ್ರನ್ನ ಪಾದಕ್ಕೆ ಬಂದ. ಆ ಮಾಡಿದಂಥ ತಂತ್ರ ಮಾಟ ಮಂತ್ರಗಳು ಬಂದ ಶಿವಲಿಂಗಪ್ಪನವ್ರ ಪಾದಕ್ಕೆ ಬಂದು ಬೀಳ್ತಿತ್ತು. ಒಂದು ದಿನ ಮಾಡಿ